ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿ ಲಿಕ್ಕರ್ ಕೇಸ್ ಹಗರಣದಲ್ಲಿ ಈಗ ದೊಡ್ಡ ಟ್ವಿಸ್ಟ್ ಬಂದಿದೆ. ಲಾಯರ್ ಕೋರ್ಟ್ನ ಕ್ಲೀನ್ ಚಿಟ್ ಸ್ಟೋರಿಗೆ ಈಗ ಡೆಲ್ಲಿ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಕೇಜ್ರಿವಾಲ್ ನಾನು ಕರಪ್ಟ್ ಅಲ್ಲ, ನನಗೆ ಭಾರತೀಯ ನ್ಯಾಯ ವ್ಯವಸ್ಥೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ಟ್ವೀಟ್ ಹಾಕಿದ್ದು ಈಗ ವೇಸ್ಟ್ ಆಗಿದೆ. ಹೌದು, ಡೆಲ್ಲಿ ಲಿಕ್ಕರ್ ಎಕ್ಸೈಸ್ ಹಗರಣದಲ್ಲಿ ತನಿಖಾ ಸಂಸ್ಥೆಗಳಿಗೆ ಈಗ ದೊಡ್ಡ ಜಯ ಸಿಕ್ಕಿದೆ. ಲಿಕ್ಕರ್ ಪಾಲಿಸಿ ಸಂಬಂಧಪಟ್ಟ ಭ್ರಷ್ಟಾಚಾರ ಪ್ರಕರಣದಲ್ಲಿ ಆರೋಪಿಗಳಾದ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಹಾಗೆ ಇನ್ನಷ್ಟು ಮಂದಿಯನ್ನ ಬಿಡುಗಡೆ ಮಾಡಿ ಮತ್ತು ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದ ಟ್ರಯಲ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸಿಬಿಐ ಡೆಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ಮಾಡುವ ಸಮಯದಲ್ಲಿ ಟ್ರಯಲ್ ಕೋರ್ಟ್ ತನಿಖಾ ಸಂಸ್ಥೆಗಳು ಹಾಗೂ ತನಿಖಾ ಅಧಿಕಾರಿಗಳ ವಿರುದ್ಧ ಮಾಡಿರುವ ನೆಗೆಟಿವ್ ಕಮೆಂಟ್ಸ್ಗಳನ್ನು ಸ್ಥಗಿತಗೊಳಿಸಿದ್ದಾರೆ. ವಿಚಾರಣೆ ಮಾಡುವಾಗ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಈ ಪ್ರಕರಣವನ್ನು ಡೆಲ್ಲಿ ಇತಿಹಾಸದಲ್ಲೇ ದೊಡ್ಡ ಹಗರಣಗಳಲ್ಲಿ ಒಂದು ಅಂತ ವಿವರಿಸ್ತಾರೆ. ಇಲ್ಲಿ ತುಷಾರ್ ಮೆಹ್ತಾ ತನಿಖೆ ಸಂಸ್ಥೆಗಳು ಸಂಗ್ರಹಿಸಿದ ಎವಿಡೆನ್ಸ್ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಸಾಕ್ಷಿಗಳ ಹೇಳಿಕೆಗಳು, ಇಮೇಲ್, ವಾಟ್ಸ್ಆ್ಯಪ್ ಚಾಟ್, ಹೋಟೆಲ್ ರೆಕಾರ್ಡ್ಸ್, ಫಾರೆನ್ಸಿಕ್ ಎವಿಡೆನ್ಸ್ ಎಲ್ಲವೂ ಕೂಡ ಲಿಕ್ಕರ್ ಪಾಲಿಸಿಯನ್ನು ಒಂದಷ್ಟು ಸೆಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಮಾತ್ರ ಲಾಭ ಆಗುವ ಹಾಗೆ ಹೇಗೆ ತಿದ್ದುಪಡಿ ಮಾಡಲಾಗಿತ್ತು ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಿಬಿಐ ಇನ್ನಷ್ಟು ಎವಿಡೆನ್ಸ್ಗಳನ್ನು ಕೊಟ್ಟಿದೆ. 164 ಸಾಕ್ಷಿಗಳು ಈ ಸಂಚು ಹೇಗೆ ರೂಪಿಸಿದ್ರು, ಸಭೆಗಳು ಎಲ್ಲೆಲ್ಲಿ ನಡೀತು, ಹೇಗೆ ನಡೀತು, ಯಾರೆಲ್ಲ ಇದ್ರು, ಲಂಚದ ಹಣ ಎಲ್ಲೆಲ್ಲಿ ಹೇಗೆ ಹೋಯ್ತು ಅನ್ನೋದು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಅರವಿಂದ್ ಕೇಜ್ರಿವಾಲ್ ಅಂಡ್ ಟೀಮ್ ಒಟ್ಟು 170 ಮೊಬೈಲ್ ಫೋನ್ಸ್ಗಳನ್ನು ನಾಶ ಮಾಡಿದೆ. ಇದು ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡುವ ಪ್ರಯತ್ನವನ್ನು ಬಯಲು ಮಾಡುತ್ತೆ. ಇನ್ನು ಸಿಬಿಐ ಇನ್ನೊಂದು ಆರೋಪವನ್ನು ಕೂಡ ಮಾಡಿದೆ. ಅದೇನಂದರೆ ಕೀ ಅಪ್ರೂವಲ್ ಸ್ಟೇಟ್ಮೆಂಟ್ಸ್ಗಳನ್ನು ಮತ್ತು ಸಹಾಯಕ ಸಾಕ್ಷಿಗಳನ್ನು ಟ್ರಯಲ್ಸ್ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ಗೆ ಕ್ಲೀನ್ ಚಿಟ್ ಕೊಡುವಾಗ ತನ್ನ ಆದೇಶದಲ್ಲಿ ಗಮನಿಸಿಲ್ಲ ಅಂತ ಸಿಬಿಐ ಆರೋಪ ಮಾಡಿದೆ. ಡೆಲ್ಲಿ ಹೈಕೋರ್ಟ್ ಈಗ ತನಿಖಾ ಸಂಸ್ಥೆಗಳ ವಿರುದ್ಧ ಮಾಡಿರುವ ನೆಗೆಟಿವ್ ಕಮೆಂಟ್ಸ್ಗಳನ್ನು ಸ್ಥಗಿತಗೊಳಿಸಿದೆ. ಇಡಿ ನಡೆಸ್ತಾ ಇರುವ PMLA ಪ್ರಕರಣದ ವಿಚಾರಣೆಯನ್ನು ಹೈಕೋರ್ಟ್ ಮುಂದಿನ ಪರಿಶೀಲನೆ ಮಾಡುವ ತನಕ ಟ್ರಯಲ್ ಕೋರ್ಟ್ ಅದನ್ನು ಮುಂದುವರಿಸಬಾರ್ದು ಅಂತ ಆದೇಶವನ್ನು ನೀಡಿದೆ. ಈಗ ಅರವಿಂದ್ ಕೇಜ್ರಿವಾಲ್ ಸೇರಿದ ಹಾಗೆ ಎಲ್ಲ ಆರೋಪಿಗಳಿಗೆ ಹೈಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನು ಮಾರ್ಚ್ 16ನೇ ತಾರೀಕಿಗೆ ಮುಂದುವರೆದಿದೆ. ಲೋವರ್ ಕೋರ್ಟ್ ಕೇಜ್ರಿವಾಲ್ ಹಾಗೆ ಆತನ ಟೀಮ್ಗೆ ಕ್ಲೀನ್ ಚಿಟ್ ಕೊಡುವಾಗಲೇ ನಾವು ಹೇಳಿದ್ವಿ ಇದು ಇಲ್ಲಿಗೆ ಎಂಡ್ ಆಗಲ್ಲ ಅಂತ. ಈ ಹಿಂದೆ ಹೈಯರ್ ಕೋರ್ಟ್ಗಳು ಕೂಡ ಈ ಕೇಸ್ನಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಒಮ್ಮೆ ನೋಡೋಣ. ಸಿಬಿಐ ಕೋರ್ಟ್ ಲಿಕ್ಕರ್ ಪಾಲಿಸಿ ಹಗರಣದಲ್ಲಿ ಮನೀಶ್ ಸಿಸೋಡಿಯಾ ಪ್ರಮುಖ ಪಾತ್ರ ವಹಿಸಿದ್ರು. ಈ ಹಗರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಪಾಲಿಸಿ ರೂಪಿಸೋದು ಮತ್ತು ಜಾರಿಗೆ ತರೋದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಕೂಡ ಹೇಳ್ತು. ಡೆಲ್ಲಿ ಹೈಕೋರ್ಟ್ ಮನೀಶ್ ಸಿಸೋಡಿಯಾಗೆ ಜಾಮೀನನ್ನು ನಿರಾಕರಿಸಿ ಇವರ ಮೇಲೆ ಇರುವ ಆರೋಪಗಳು ವೆರಿ ಸೀರಿಯಸ್ ಅಂತ ಹೇಳ್ತು. ಈ ಪ್ರಕರಣದಲ್ಲಿ ಅಧಿಕಾರದ ಮಿಸ್ಯೂಸ್ ಆಗಿದೆ, ಜನರ ವಿಶ್ವಾಸಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಅಂತ ಕೂಡ ಕೋರ್ಟ್ ಹೇಳ್ತು. ಈವನ್ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಷನ್ ಸಮರ್ಥಿಸಿ 338 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತು. PMLA, PCA ಹಾಗೆ IPC ಅಡಿಯಲ್ಲಿ ಈ ಕೇಸ್ ಬಹಳ ಸೀರಿಯಸ್ ಇದೆ ಅಂತ ಹೇಳ್ತು. ಇನ್ನು CAG ವರದಿ ಸರ್ಕಾರಕ್ಕೆ ಸುಮಾರು 2,268 ಕೋಟಿ ಆದಾಯ ನಷ್ಟ ಆಗಿದೆ. ಲೈಸೆನ್ಸಿಂಗ್ ರೂಲ್ ಉಲ್ಲಂಘನೆ ಆಗಿದೆ. ಲೈಸೆನ್ಸ್ನ ಪಡ್ಕೊಂಡವರ ಪರಿಶೀಲನೆ ವೀಕ್ ಆಗಿದೆ. ಎಕ್ಸ್ಪರ್ಟ್ ರೆಕಮೆಂಡೇಶನ್ 2021-22 ಎಕ್ಸೈಸ್ ಪಾಲಿಸಿಯಲ್ಲಿ ಕಡೆಗಣಿಸಲಾಗಿದೆ ಅಂತ ಹೇಳ್ತಾರೆ. ನಿಮಗೆ ನೆನಪಿದ್ರೆ ಜೆಸಿಕಾ ಲಾಲ್ ಕೊಲೆ ಪ್ರಕರಣದಲ್ಲಿ ಕೂಡ ಹೈಕೋರ್ಟ್ ಟ್ರಯಲ್ ಸ್ಟೇಜ್ನಲ್ಲೇ ಆ ಪ್ರಕರಣವನ್ನು ಮತ್ತೆ ವಿಚಾರಣೆ ನಡೆಸಬೇಕಾಗಿತ್ತು. ಈಗ ದ ಸೇಮ್ ಪ್ಯಾಟರ್ನ್ ಕೇಜ್ರಿವಾಲ್ ಅವರ ಕೇಸಲ್ಲಿ ಕೂಡ ಆಗಿದೆ. ಕೇಜ್ರಿವಾಲ್ ವಾಸ್ ಟೂ ಅರ್ಲಿ ಟು ಸೆಲೆಬ್ರೇಟ್ ಅಂತ ಅನ್ಸಲ್ವಾ? ನೀವೇನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ